ಈ ಜಿಲ್ಲೆಯಲ್ಲಿ ನೀರಿನ ಸಮಸ್ಯೆ ಕಾಡತೊಡಗಿದೆ. ನೀರಿಗಾಗಿ ಹಾಹಾಕಾರ ಪಡುವಂತಹ ಈ ಸಂದರ್ಭದಲ್ಲಿ ವ್ಯಕ್ತಿಯೋರ್ವ ತನ್ನ ಖಾಸಗಿ ಉದ್ದೇಶಕ್ಕೆ ನೀರನ್ನ ಪೈಪ್ಲೈನ್ ಮೂಲಕ ನೀರು ಸರಬರಾಜು ಮಾಡಲು ಹೊರಟಿದ್ದಾರೆ. ಇದರ ವಿರುದ್ಧ ಊರಿನ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ರಾಜ್ಯದ ಹಲವೆಡೆ ನೀರಿನ ಸಮಸ್ಯೆ ಶುರುವಾಗಿದೆ. ಹನಿ ಹನಿ ನೀರಿಗೂ ಜನರು ಪರದಾಡುವ ಪರಿಸ್ಥಿತಿ ಬಂದೊದಗಿದೆ. ಹೀಗಿರೋ ಹೊತ್ತಲ್ಲೇ ಇಲ್ಲೊಬ್ಬ ಭೂಪ ನೀರು ಕಬಳಿಸುವ ಕೆಲಸಕ್ಕೆ ಕೈ ಹಾಕಿದ್ದಾನೆ. ತನ್ನ ಸ್ವಂತ ಉದ್ದೇಶಕ್ಕೆ ಸಾರ್ವಜನಿಕರ ನೀರಿಗೆ ಕನ್ನ ಹಾಕಲು ಪ್ರಭಾವಿ ವ್ಯಕ್ತಿಯೊಬ್ಬ ಮುಂದಾಗಿದ್ದಾನೆ. ತುಳುನಾಡಿನ ರಾಜಧಾನಿ ಎನ್ನಿಸಿಕೊಂಡಿರುವ ಜಿಲ್ಕೆಯ ಬಾರ್ಕೂರಿನಲ್ಲಿ ಜನ ಸಿಡಿದೆದ್ದಿದ್ದಾರೆ. ಪೈಪ್ಲೈನ್ ಕಾಮಗಾರಿ ಮಾಡುವ ಜೆಸಿಬಿಯ ಎದುರು ಮಲಗಿ ಪ್ರತಿಭಟಿಸಿದ್ದಾರೆ. ನಮ್ಮ ನೀರು ನಮ್ಮ ಹಕ್ಕು ಅಂತ ಆಗ್ರಹಿಸಿದ್ದಾರೆ. ಖಾಸಗಿ ವ್ಯಕ್ತಿಯೋರ್ವ ಬಾರ್ಕೂರು ಹನೆಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಖಾಸಗಿ ಬಾವಿಯ ನೀರನ್ನ ಬೇರೊಂದು ಪಂಚಾಯತ್ ವ್ಯಾಪ್ತಿಯಲ್ಲಿರುವ ತನ್ನ ಸ್ವಂತ ಉದ್ದೇಶಕ್ಕಾಗಿ ಬಳಕೆ ಮಾಡಲು ಮುಂದಾಗಿದ್ದಾನೆ. ಹೀಗಾಗಿ ಸಾರ್ವಜನಿಕ ಪ್ರದೇಶದಲ್ಲಿ ನೀರಿನ ಪೈಪ್ಲೈನ್ ಅಳವಡಿಸುವ ಕಾಮಗಾರಿಗೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಇಲ್ಲಿಯ ನೀರನ್ನ ಮತ್ತೊಂದು ಸ್ಥಳಕ್ಕೆ ತೆಗೆದುಕೊಂಡು ಹೋದ್ರೆ ನಮಗೆ ನೀರಿನ ಅಭಾವವಾಗುತ್ತೆ. ತನ್ನ ಹಣಬಲದಿಂದ ಇಲಾಖೆಗಳಿಂದ ಪರವಾನಗಿ ಪಡೆದು ಸ್ಥಳೀಯರ ವಿರೋಧದ ನಡುವೆ ಕಾಮಗಾರಿ ಮಾಡುತ್ತಿದ್ದಾರೆ ಅಂತ ಆಗ್ರಹಿಸಿದ್ದಾರೆ. ಈಗ ನಾವು ಗ್ರಾಮಸ್ಥರೆಲ್ಲ ಕೇಳ್ತಾ ಇರೋದು, ಗ್ರಾಮಸ್ಥರ ಸಮಸ್ಯೆ ಅವರಿಗೆ ತೋರ್ತಾ ಇಲ್ಲ ಅಧಿಕಾರಿ ವರ್ಗಕ್ಕೆ. ನಾವು ಯಾರನ್ನು ಕೇಳೋದು? ಪಂಚಾಯತಲ್ಲಿ ಕೇಳ್ತಾ ಇಲ್ಲ, ಸಂಬಂಧಪಟ್ಟ ಅಧಿಕಾರಿಗಳು ಕೇಳ್ತಾ ಇಲ್ಲ, ನಾವು ಯಾರನ್ನ ಕೇಳ್ತಾ ಇರೋದು? ಅದಕ್ಕೋಸ್ಕರ ನಾವು ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಇದಕ್ಕೊಂದು ನಮ್ಗೆ ನ್ಯಾಯ ಅಂತ್ಯ ಕೊಡಬೇಕು, ಅಷ್ಟೇ. ನಮಗೆ ನ್ಯಾಯ ಸಿಗಬೇಕು, ಅಷ್ಟನ್ನು ನಾವು ಕೇಳ್ತೇವೆ. ನಿರಂತರವಾಗಿ ನೀರನ್ನ ಮತ್ತೊಂದು ಕಡೆಗೆ ಸ್ವಂತ ಲಾಭದ ಉದ್ದೇಶಕ್ಕೆ ಸರಬರಾಜು ಮಾಡಿದ್ರೆ ಈ ಊರಿನಲ್ಲಿ ನೀರಿನ ಅಂತರ್ಜಲ ಕುಸಿಯುತ್ತದೆ. ಅಲ್ಲದೆ ಉಪ್ಪು ನೀರಿನ ಸಮಸ್ಯೆಯೂ ಕಾಡುತ್ತೆ ಅನ್ನುವುದು ಸ್ಥಳೀಯರ ಆತಂಕ. ವರ್ಗದವರ ಹತ್ರ ಕೇಳುವುದು, ಶಾಂತಿಯುತವಾಗಿ ನಾವು ಪ್ರತಿಭಟನೆ ಮಾಡ್ತಿದ್ದೇವೆ. ಒಬ್ಬರಿಗಾಗಿ ಇಡೀ ಊರಿನವರಿಗೆ ನಮಗೆ ತೊಂದರೆ ಕೊಡುವುದಕ್ಕಿಂತ ಅವರಿಗೆ ಟ್ಯಾಂಕರಲ್ಲಿ ನೀರು ತೆಗೆದುಕೊಂಡು ಹೋದರೂ ನಮ್ಮದೇನು ಅಭ್ಯಂತರ ಇಲ್ಲ. ಅವ್ರ ಬಾವಿಯಿಂದ ಒಂದು 4 ಟ್ಯಾಂಕರ್ ದಿನಕ್ಕೆ ಒಬ್ಬರ ಮನೆಗೆ ಸಾಕಾಗುತ್ತೆ, ಅದನ್ನು ತಗೊಂಡು ಹೋಗಲಿ, ನಾವು ಏನು ಅಭ್ಯಂತರ ಮಾಡುವುದಿಲ್ಲ. ಇದು ಪೈಪ್ಲೈನಿಂದ ನೀರು ತಗೊಂಡು ಹೋಗಬಾರ್ದಾಗಿ ನಮ್ಮಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಒಟ್ಟಿನಲ್ಲಿ ಜಿಲ್ಲೆಯಲ್ಲಿ ನೀರಿನ ಸಮಸ್ಯೆ ಎದುರಾಗಿದ್ದು ಇವೆಲ್ಲದಕ್ಕೂ ಕಾನೂನಿನಲ್ಲಿ ಅವಕಾಶ ಇದೆಯಾ ಅನ್ನುವುದು ಸಂಬಂಧಪಟ್ಟ ಇಲಾಖೆ ತಿಳಿಸಬೇಕಿದೆ. ಸದ್ಯ ಪೊಲೀಸರ ಮಧ್ಯಪ್ರವೇಶದಿಂದ ಕಾಮಗಾರಿಗೆ ಅಲ್ಪ ವಿರಾಮ ಹಾಕಲಾಗಿದೆ. ಗಣೇಶ್ ಸೈಬ್ರಕಟ್ಟೆ, ನ್ಯೂಸ್ 18 ಉಡುಪಿ. ಪೊಲೀಸರು ಅಂದರೆ ಭಯ, ಪೊಲೀಸರೆಂದರೆ ಲಂಚ, ಪೊಲೀಸರೆಂದರೆ ಕಿರುಕುಳ, ಈ ರೀತಿಯಾದ ಮನೋಭಾವನೆ ಕೆಲವರಲ್ಲಿದೆ. ಈ ಮನೋಭಾವದ ಮಧ್ಯೆಯೇ ಆರಕ್ಷಕರಲ್ಲಿ ಮಾನವೀಯತೆಯೂ ಗುಣವೂ ಇರುತ್ತೆ ಅನ್ನೋದಕ್ಕೆ ಈ ಸ್ಟೋರಿನೇ ಸಾಕ್ಷಿ. ಅಷ್ಟಕ್ಕೂ ಖಾಕಿ ಮಾಡಿದ ಆ ಒಳ್ಳೆ ಕೆಲಸ ಏನು ಅಂತೀರಾ? ಈ ವರದಿ ನೋಡಿ. ಇದು ರಾಯಚೂರು ಜಿಲ್ಲೆಯ ಸಿಂಧನೂರು ಪಟ್ಟಣದಲ್ಲಿರುವ ಕಾರುಣ್ಯ ಆಶ್ರಮ. ನಂಬಿದವರೆಲ್ಲ ಕೈಬಿಟ್ಟು ಬೀದಿಗೆ ಎಸೆದು ಹೋಗಿದ್ದವರ ರಕ್ಷಣೆಗಾಗಿ ಕರುಣೆಯೇ ಬಾಳಿನ ಬೆಳಕು ಎಂಬ ಧ್ಯೇಯ ವಾಕ್ಯವನ್ನೇ ಉಸಿರಾಗಿಸಿಕೊಂಡು ಕೆಲಸ ನಿರ್ವಹಿಸ್ತಾ ಇರೋ ಸಂಸ್ಥೆ. ಇದೀಗ ಈ ಕಾರುಣ್ಯಾಶ್ರಮದ ನೆರವಿಗೆ ಪೊಲೀಸರು ನಿಂತಿದ್ದಾರೆ. ಅಸಹಾಯಕರಿಗಾಗಿ ಮಿಡಿದ ಪೊಲೀಸರ ಮನ. ಗ್ರೂಪಲ್ಲಿ ನಿಂತು ಪೋಸ್ಟ್ ಕೊಡ್ತಿರೋ ಇವರೆಲ್ಲ 2005ರಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಎದುರಿಸಿ ಸಿವಿಲ್ ಪೊಲೀಸ್ ಹುದ್ದೆಗೆ ಸೇರಿದವರು. ಇಲಾಖೆಯಲ್ಲಿ 20 ವರ್ಷಗಳ ಸೇವೆ ಸಲ್ಲಿಸಿದ ನೆನಪಿಗಾಗಿ ಇವರೆಲ್ಲ ಒಂದೆಡೆ ಸೇರಿದ್ರು. ಆದ್ರೆ ಇದು ಕೇವಲ ಸ್ನೇಹ ಸಮ್ಮಿಲನಕ್ಕೆ ಸೀಮಿತವಾಗಬಾರದು ಅಂತ ಕಾರುಣ್ಯಾಶ್ರಮದ ನೆರವಿಗೆ ನಿಂತಿದ್ರು. ಇದರ ಫಲವಾಗಿ ಇದೀಗ ಕಾರುಣ್ಯಾಶ್ರಮದಲ್ಲಿ ವಸತಿಧಾಮ ತಲೆ ಎತ್ತಿದೆ. ಕಾರುಣ್ಯಾಶ್ರಮದಲ್ಲಿ ಒಂದು ವಸತಿಧಾಮವನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಇದು ನಮಗೆ ಸಾಮಾಜಿಕ ಜವಾಬ್ದಾರಿಯನ್ನು ಹೆಚ್ಚಿಸ್ತದೆ. ಯಾಕೆಂದರೆ ಇವತ್ತು ಪೊಲೀಸ್ ಇಲಾಖೆ ಅವರು ವೈಯಕ್ತಿಕವಾಗಿಯೂ ಮತ್ತು ಕಾನೂನಾತ್ಮಕವಾಗಿಯೂ ಕೂಡ ಈ ಕಾರುಣ್ಯಾಶ್ರಮಕ್ಕೆ ನಿರಂತರವಾಗಿ ಸಹಾಯ ಸಹಕಾರ ಮಾಡ್ತಾ ಬಂದಿದ್ದಾರೆ. ಇಂಥ ನಿಟ್ಟಿನಲ್ಲಿ ಅವರು ನಮ್ಮ ಮೇಲೆ ಇರ್ತಿರುವಂಥ ನಂಬಿಕೆಯನ್ನು, ನಮ್ಮ ಮೇಲೆ ಇರುವಂಥ ಪ್ರೀತಿ ವಿಶ್ವಾಸವನ್ನು ಉಳಿಸಿಕೊಳ್ಳೋದೇ ಕಾರುಣ್ಯ ಕುಟುಂಬದ ಮೂಲ ಉದ್ದೇಶ. ಅಸಹಾಯಕರಿಗೆ ತಮ್ಮಿಂದಾದ ಸಹಾಯ ಮಾಡಬೇಕು ಎಂಬ ಉದ್ದೇಶದಿಂದ ಸುಮಾರು 1.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ವಸತಿ ಧಾಮವೊಂದನ್ನ ನಿರ್ಮಿಸಿಕೊಟ್ಟಿದ್ದಾರೆ. ಮಲಗಲು ಸೂರಿಲ್ಲದೆ ಹೊರಗಡೆ ಮಲಗುತ್ತಿದ್ದ ಹಿರಿಯ ಜೀವಿಗಳಿಗೆ ಪೊಲೀಸರು ನಿರ್ಮಿಸಿರುವ ವಸತಿ ಧಾಮ ನೆರವಾಗಿದೆ. ಸಂಘಟನಾತ್ಮಕವಾಗಿ ಏನಾದರೂ ಕೊಡಬೇಕು ಅಂತ ತೀರ್ಮಾನ ಮಾಡಿ ಈ ಕಾರುಣ್ಯ ಅಂತ ಈ ಸಂಸ್ಥೆ ತುಂಬ ಮೌಲ್ಯಯುತವಾದ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ವೃದ್ಧರನ್ನ, ಆಸಕ್ತರನ್ನ, ಮಾನಸಿಕವಾಗಿ ಚಟುವಟಿಕೆಯಲ್ಲಿದ್ದಂಥವ್ರನ್ನ ಪೋಷಿಸ್ತಿರೋ ಈ ಸಂಸ್ಥೆಗೆ ಒಂದು ಸಣ್ಣ ಜಾಗಕ್ಕೆ ಅವರು ಸಹಾಯ ಮಾಡಿದ್ದಾರೆ. ನಿಜವಾಗ್ಲೂ ಇದು ತುಂಬ ಅಭಿನಂದಿಸುವಂಥ ಒಂದು ಸಂಗತಿ ಇದು. ಪೊಲೀಸರ ಈ ಮಾನವೀಯತೆ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ.
ವಿಶ್ವನಾಥ್ ಹೂಗಾರ್, ನ್ಯೂಸ್ 18 ರಾಯಚೂರು.